ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಹರ, ಸಹಾಯಕ ಪ್ರಾಧ್ಯಾಪಕರು, ಸಮಾಜಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬುಕ್ಕಾಪಟ್ಟಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ BA ಸಂಬಂಧಿಸಿದಂತೆ ಪ್ರಮುಖ ಪತ್ರಿಕೆಯಾಗಿರ್ತಕ್ಕಂಥ ಇಂಟ್ರಡಕ್ಷನ್ ಟು ಸೋಷಿಯಾಲಜಿ ಅಂದರೆ ಸಮಾಜಶಾಸ್ತ್ರ ಪರಿಚಯ ಅನ್ನುವಂಥ ಪತ್ರಿಕೆಯಲ್ಲಿ ಸಮಾಜ ಸಂಸ್ಥೆಗಳು ಅನ್ನುವಂಥ ಅಧ್ಯಾಯದಲ್ಲಿ ನಾವು ಕುಟುಂಬದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ನಾವು ಕುಟುಂಬದ ಅರ್ಥ ಮತ್ತು ಅದರ ವ್ಯಾಖ್ಯೆಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈ ತರಗತಿಯಲ್ಲಿ ಕುಟುಂಬದ ಲಕ್ಷಣಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವೆಲ್ಲರೂ ಕೂಡ ಕುಟುಂಬದಲ್ಲಿ ವಾಸ ಮಾಡ್ತಾ ಕುಟುಂಬದಲ್ಲಿ ಹುಟ್ಟಿದ್ದೀವಿ, ಕುಟುಂಬದಲ್ಲಿ ಬೆಳೀತಾ ಇದ್ದೀವಿ, ಕುಟುಂಬದಲ್ಲಿ ಸಾಯ್ತೀವಿ. ಅಂದರೆ ನಮ್ಮ ಬಹುಪಾಲು ಸಮಯ ಕಾಲ ನಾವು ಕಳೆಯುವಂತಹ ಯಾವುದಾದ್ರೂ ಒಂದು ಸಂಸ್ಥೆ ಅಂದರೆ ಅದು ಮೊದಲಿಗೆ ಬರುವಂಥದ್ದು ಕುಟುಂಬ ಅಂತ ಹೇಳಬಹುದು. ಇಂತಹ ಕುಟುಂಬ ತನ್ನದೇ ಆಗಿರ್ತಕ್ಕಂತಹ ಕೆಲವಾರು ವಿಶಿಷ್ಟವಾಗಿರ್ತಕ್ಕಂತಹ ಗುಣಲಕ್ಷಣಗಳನ್ನು ಹೊಂದಿದೆ. ಅಂತಹವುಗಳಲ್ಲಿ ಕೆಲವನ್ನು ನಾವು ನೋಡುವಂಥ ಪ್ರಯತ್ನ ಮಾಡೋಣ. ಎ ಮ್ಯಾಟಿಂಗ್ ರಿಲೇಷನ್ಶಿಪ್. ಎ ಫ್ಯಾಮಿಲಿ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ವೆನ್ ಎ ಮ್ಯಾನ್ ಆ್ಯಂಡ್ ವುಮೆನ್ ಎಸ್ಟಾಬ್ಲಿಷ್ ಮ್ಯಾಟಿಂಗ್ ರಿಲೇಷನ್ ಬಿಟ್ವೀನ್ ದೆಮ್. ಅಂದರೆ ಪುರುಷ ಮತ್ತು ಮಹಿಳೆಯರ ನಡುವೆ ಏರ್ಪಡುವಂತಹ ಒಂದು ಬಂಧನವೇ ಕುಟುಂಬವಾಗಿರ್ತದೆ. ಅಂದರೆ ಒಬ್ಬ ಪುರುಷ ಹಲವಾರು ಮಹಿಳೆಯರಾಗಿರಬಹುದು, ಒಬ್ಬ ಮಹಿಳೆ ಹಲವಾರು ಪುರುಷರಾಗಿರಬಹುದು, ಅಥವಾ ಒಬ್ಬ ಮಹಿಳೆ ಒಬ್ಬ ಪುರುಷರ ನಡುವೆ ಏರ್ಪಡುವಂತಹ ಒಂದು ವೈವಾಹಿಕ ಸಂಬಂಧದ ಮೂಲಕ ಕುಟುಂಬ ಅನ್ನೋದು ಏರ್ಪಡ್ತಕ್ಕಂಥದ್ದು ನಾವು ನೋಡ್ತೀವಿ. ಆ ಸಂಗಾತಿಗಳ ನಡುವೆ ಒಂದು ಬಂಧನವನ್ನು ಏರ್ಪಡಿಸುವಂತಹ, ಸಂಬಂಧವನ್ನು ಉಂಟು ಮಾಡುವಂತಹ ಒಂದು ಪದ್ಧತಿಯಲ್ಲಿ ನಾವು ಕುಟುಂಬದಲ್ಲಿ ನಾವು ನೋಡಬಹುದು. ಇನ್ನು ಎರಡನೇ ಲಕ್ಷಣ ಅಂದರೆ ಸೆಲೆಕ್ಷನ್ ಆಫ್ ಮ್ಯಾಟ್ಸ್, ಸಂಗಾತಿಗಳ ಆಯ್ಕೆ. ಕುಟುಂಬದಲ್ಲಿ ಅನ್ನುವಂಥದ್ದು ಸಂಗಾತಿಗಳ ಆಯ್ಕೆಯನ್ನು ಮಾಡುವಂತಹ ಒಂದು ಕೆಲಸ ಮಾಡ್ತದೆ. ಈ ಸಂಗಾತಿಗಳ ಆಯ್ಕೆಯಲ್ಲೂ ಕೂಡ ಸಮಾಜದಿಂದ ಸಮಾಜಕ್ಕೆ, ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಆಗಿದೆ. ಪ್ರಾಚೀನ ಕಾಲಗಳಲ್ಲಿ ನಾವು ನೋಡಿದ್ರೆ ಅದು ಅರೇಂಜ್ಡ್ ಮ್ಯಾರೇಜ್ ಆಗ್ತಾಯಿದ್ದು, ಅಂದರೆ ಪೂರ್ವ ನಿರ್ಧರಿತ ವಿವಾಹಗಳು ಆಗ್ತಾಯಿದ್ವು. ಆ ಹಿನ್ನೆಲೆಯಲ್ಲಿ ತಮ್ಮ ಮಕ್ಕಳ ಸಂಗಾತಿಗಳನ್ನು ಪೋಷಕರೇ ಆಯ್ಕೆ ಮಾಡ್ಕೊಳ್ತಾ ಇದ್ವು. ಯಾವುದರ ಆಧಾರದ ಮೇಲೆ ಅಂದರೆ ಅವರ ಕುಟುಂಬದ ಅಂತಸ್ತು ಅಥವಾ ಸ್ಥಾನಮಾನವನ್ನು ಆಧಾರವಾಗಿಟ್ಟುಕೊಂಡು, ಅವರ ಆರ್ಥಿಕ ಸ್ಥಿತಿಗತಿಗಳನ್ನು ಆಧಾರವಾಗಿಟ್ಟುಕೊಂಡು, ಸಾಮಾಜಿಕ ಹೊಂದಾಣಿಕೆಯನ್ನು ಗಮನದಲ್ಲಿಟ್ಟುಕೊಂಡು ತಮಗೆ ಸೂಕ್ತವಾಗಿರ್ತಕ್ಕಂಥ ಸಂಗಾತಿಗಳನ್ನು ಆಯ್ಕೆ ಮಾಡ್ತಾಯಿದ್ರು. ಆದರೆ ಇಂದಿನ ಆಧುನಿಕ ತಾಂತ್ರಿಕ ಕೈಗಾರಿಕೆ ಯುಗದಲ್ಲಿ ಸಾಮಾನ್ಯವಾಗಿ ಯಾರು ವೈವಾಹಿಕ ಬಂಧನಕ್ಕೆ ಒಳಪಡ್ತಾರೆ ಅವರೇ ತಮ್ಮ ಸಂಗಾತಿಗಳನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಇಂದಿನ ಸಮಾಜದಲ್ಲಿ ಅವರ ಶಿಕ್ಷಣ ಮಟ್ಟ, ಅವರ ಆರ್ಥಿಕ ಸ್ಥಿತಿಗತಿಗಳು, ಅವರ ಆಸೆ ಅಭಿಪ್ರಾಯಗಳಿಗೆ ಹೊಂದಾಣಿಕೆ ಆಗುವಂತಹ ಸಂಗಾತಿಗಳನ್ನು ತಾವೇ ಆಯ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇನ್ನು ಮೂರನೇ ಲಕ್ಷಣ ಅಂದರೆ ಎ ಫಾರ್ಮ್ ಆಫ್ ಮ್ಯಾರೇಜ್. ಅಂದರೆ ವಿವಾಹ ಅನ್ನುವಂಥದ್ದು ಹಲವು ರೂಪಗಳಲ್ಲಿ ನಡೀತಾ ಇದೆ. ಈಗಾಗಲೇ ನಾವು ಇಂದಿನ ತರಗತಿಗಳಲ್ಲಿ ನಾವು ನೋಡೋದೇ ಮ್ಯಾರೇಜ್ ಮೇ ಅಸ್ಯೂಮ್ ಎನಿ ಒನ್ ಆಫ್ ದ ಫಾರ್ಮ್ ಮೊನೋಗಮಿ, ಪಾಲಿಗಮಿ, ಪಾಲಿಯಾಂಡ್ರಿ ಆರ್ ಗ್ರೂಪ್ ಮ್ಯಾರೇಜ್. ಅದು ಏಕವಿವಾಹ ಪದ್ಧತಿ ಆಗಿರಬಹುದು, ಬಹುವಿವಾಹ ಪದ್ಧತಿ ಆಗಿರಬಹುದು, ಅದು ಬಹುವಿವಾಹದಲ್ಲಿ ಬಹುಪತ್ನಿತ್ವ ಆಗಿರ್ಬೋದು, ಬಹುಪತಿತ್ವ ಆಗಿರ್ಬೋದು, ಅಥವಾ ಸಮೂಹ ವಿವಾಹ ಪದ್ಧತಿ ಆಗಿರ್ಬೋದು. ಈ ಯಾವುದೇ ರೀತಿಯಾಗಿರ್ತಕ್ಕಂಥ ವಿವಾಹ ಪದ್ಧತಿ ಆದರೂ ಕೂಡ ಅಲ್ಲಿ ಕುಟುಂಬ ಅನ್ನೋದು ರಚನೆ ಆಗ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ತೀವಿ. ಎ ಸಿಸ್ಟಮ್ ಆಫ್ nomenclature. ಎವರಿ ಫ್ಯಾಮಿಲಿ ಈಸ್ ನೋನ್ ಆರ್ ರೆಕಗ್ನೈಸ್ಡ್ ಬೈ ಎ ಡಿಸ್ಟಿಂಕ್ಟಿವ್ ನೇಮ್. ಅಂದರೆ ಪ್ರತಿಯೊಂದು ಕುಟುಂಬವೂ ಕೂಡ ಒಂದು ಹೆಸರಿನಿಂದ, ಒಂದು ಸ್ಥಾನಮಾನದಿಂದ ಕರೆಯಲ್ಪಡ್ತದೆ ಅಂತ ನಾವು ಹೇಳಬಹುದು. ಸಾಮಾನ್ಯವಾಗಿ ಅವರ ಪೂರ್ವಜರು ಅಥವಾ ಕುಟುಂಬದ ಮುಖ್ಯಸ್ಥನ ಹೆಸರುಗಳು ಆಧಾರದ ಮೇಲೆ ಆ ಕುಟುಂಬವನ್ನು, ವಂಶವನ್ನು ಕರೆಯತಕ್ಕಂಥದ್ದು ನಾವು ನೋಡಬಹುದು. ಮತ್ತೊಂದು ಲಕ್ಷಣ ಅಂದರೆ ಎ ವೇ ಆಫ್ ಟ್ರೇಸಿಂಗ್ ದ ಡಿಸೆಂಟ್. ಅಂದರೆ ಆ ಕುಟುಂಬದ ಉತ್ತರಾಧಿಕಾರ ಅಥವಾ ವಂಶಾವಳಿಯನ್ನು ನೋಡುವಂಥದ್ದು ಕುಟುಂಬದ ಮೂಲಕ. ಎವರಿ ಫ್ಯಾಮಿಲಿ ಹ್ಯಾಸ್ ಇಟ್ಸ್ ಓನ್ ಮೋಡ್ ಆಫ್ ಟ್ರೇಸಿಂಗ್ ದ ಡಿಸೆಂಟ್. ಅಂದರೆ ಪ್ರತಿಯೊಂದು ಕುಟುಂಬವೂ ಕೂಡ ಅದರ ವಂಶಾವಳಿಯನ್ನು ಗುರುತಿಸುವಂಥ ಒಂದು ವಿಧಾನವನ್ನು ಹೊಂದಿರ್ತದೆ. ಡಿಸೆಂಟ್ ರೆಫರ್ ಟು ದ ಸೋಷಿಯಲ್ ರೆಕಗ್ನೈಸೇಷನ್ ಆಫ್ ಬಯೋಲಾಜಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿವಿಜುವಲ್ಸ್. ಅಂದರೆ ವ್ಯಕ್ತಿಗಳ ನಡುವಿನ ಜೈವಿಕ ಮತ್ತು ಸಾಮಾಜಿಕ ಗುರುತಿಸುವಿಕೆಯನ್ನು ನಾವು ವಂಶಾವಳಿ ಗುರುತಿಸುವಿಕೆ ಅಂತ ನಾವು ಕರಿತೀವಿ.
ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯ ನಾವು ಉತ್ತರಾಧಿಕಾರ ಅನ್ನುವಂಥದ್ದು, ವಂಶಾವಳಿ ಅನ್ನುವಂಥದ್ದು ಆ ಕುಟುಂಬದ ಮೂಲಕ ಗುರುತಿಸಲ್ಪಡ್ತಕ್ಕಂಥದ್ದು ನಾವು ನೋಡ್ತೀವಿ. ಅದು ಪಿತೃವಂಶ ಆಗಿರ್ಬೋದು, ಅದು ಪಿತೃವಂಶಾವಳಿ ಮುಖಾಂತರ ಆಗಿರ್ಬೋದು, ಅದು ಮಾತೃವಂಶ ಆದರೂ ಆಗಿರಬಹುದು. ಸೊ ಎಕನಾಮಿಕ್ ಪ್ರಾವಿಷನ್. ಸೊ ಕುಟುಂಬ ಅನ್ನುವಂಥದ್ದು ಆರ್ಥಿಕ ಅವಕಾಶಗಳಿಗೆ ಎಡೆ ಮಾಡಿಕೊಡ್ತದೆ. ಫ್ಯಾಮಿಲಿ ಪ್ರೊವೈಡ್ಸ್ ಫಾರ್ ದ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಎಕನಾಮಿಕ್ ನೀಡ್ಸ್ ಆಫ್ ಇಟ್ಸ್ ಮೆಂಬರ್. ಅಂದರೆ ಕುಟುಂಬವು ತನ್ನ ಸದಸ್ಯರ ಆರ್ಥಿಕ ಅಗತ್ಯಗಳನ್ನು ತೃಪ್ತಿಕರವಾಗಿ ಪೂರೈಸುವಂತಹ ಕೆಲಸ ಮಾಡ್ತಾ ಹೋಗ್ತದೆ. ಆ ಅಗತ್ಯವನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ನಾವು ಕುಟುಂಬವನ್ನು ರಚನೆ ಮಾಡ್ಕೊಳ್ತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಕಾಮನ್ ರೆಸಿಡೆನ್ಸ್, ಸಾಮಾನ್ಯ ವಾಸಸ್ಥಳ. ಅಂದರೆ ಫ್ಯಾಮಿಲಿ ರಿಕ್ವೈರ್ಸ್ ಎ ಹೋಮ್ ಆರ್ ಹೌಸ್ ಹೋಲ್ಡ್ ಟು ಲಿವ್ ಇನ್. ಅಂದರೆ ಆ ಕುಟುಂಬದ ಸದಸ್ಯರು ವಾಸ ಮಾಡೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ವಾಸಸ್ಥಳವನ್ನು ಹೊಂದಿರತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಸೊ ಆಫ್ಟರ್ ಮ್ಯಾರೇಜ್ ದ ವೈಫ್ ಮೇ ಬಿ ರಿಸೈಡ್ ಹಸ್ಬೆಂಡ್ಸ್ parental home or she may stay in her parental home to which the husband pays occasionally visits and both of them may establish a separate home of their own. ಅಂದರೆ ಈ ವಾಸಸ್ಥಳದ ಆಧಾರದ ಮೇಲೆ ನಾವು ಬೇರೆ ಬೇರೆ ಕುಟುಂಬದ ವಿಧಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ ಪಿತೃಸ್ಥಾನೀಯ ಅಂದರೆ ಹೊಸದಾಗಿ ವಿವಾಹವಾಗುವಂಥ ದಂಪತಿಗಳು ವರನ ತಂದೆ ಮನೆಯಲ್ಲಿ ವಾಸ ಮಾಡುವಂಥದ್ದನ್ನು ನಾವು ಪಿತೃಸ್ಥಾನೀಯ ಅಂತ ಕರಿತೀವಿ. ಹೊಸದಾಗಿ ವಿವಾಹವಾಗುವಂಥ ದಂಪತಿಗಳು ವಧುವಿನ ತಾಯಿ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಮಾತೃಸ್ಥಾನೀಯ ಅಂತ ಕರಿತೀವಿ. ಈ ಮಾತೃಸ್ಥಾನೀಯ ಕುಟುಂಬಗಳು ಸಾಮಾನ್ಯವಾಗಿ ಅಳಿಯ ಅಥವಾ ಗಂಡನಾಗಿರ್ತಕ್ಕಂಥವನು ವಿಸಿಟಿಂಗ್ ಹಸ್ಬೆಂಡ್ ಆಗಿರ್ತಾನೆ, ಅಂದರೆ ಆಗಾಗ ಬಂದು ಹೋಗುವವನಾಗಿರ್ತಾನೆ. ಅಥವಾ ಇಂದಿನ ಆಧುನಿಕ ಯುಗದಲ್ಲಿ ವಿಭಕ್ತ ಕುಟುಂಬಗಳೇ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಹೊಸದಾಗಿ ವಿವಾಹವಾಗುವಂಥ ದಂಪತಿಗಳು ತಮ್ಮದೇ ಆಗಿರ್ತಕ್ಕಂಥ ಹೊಸ ಕುಟುಂಬವನ್ನು ರಚನೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಹೊಸ ಸ್ಥಾನೀಯ ಅಥವಾ ನಿಯೋ ಲೋಕಲ್ ಫ್ಯಾಮಿಲಿ ಅಂತ ನಾವು ಕರಿತಾ ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಇವಿಷ್ಟು ನಾವು ಇದಕ್ಕೆ ಸಂಬಂಧಪಟ್ಟ ವಿಚಾರಗಳು, ಅಂದರೆ ಕುಟುಂಬದ ಕೆಲವಾರು ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಏನಾದರೂ ಮಾಹಿತಿ ಅಗತ್ಯವಾಗಿದ್ದಲ್ಲಿ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಪುಸ್ತಕಗಳನ್ನು ತಾವು ಓದಿದರೆ ಮತ್ತಷ್ಟು ವಿವರವಾಗಿರ್ತಕ್ಕಂಥ ಮಾಹಿತಿ ತಮಗೆ ಸಿಗ್ತದೆ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.